ತನ್ನ ಪ್ರಬಲ ಆಗ್ರಹಕ್ಕೆ ಮೋದಿ ಸರ್ಕಾರ ಕೊನೆಗೂ ಮಣಿದಿರುವ ಬೆನ್ನಲ್ಲೇ ರಾಹುಲ್ ಗಾಂಧಿ ಇನ್ನೊಂದು ದೊಡ್ಡ ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಜಾತಿ ಗಣತಿಯನ್ನ ವಿರೋಧ ಮಾಡ್ತಾನೆ ಇದ್ದಂತ ಮೋದಿ ಸರ್ಕಾರ ಈಗ ಕೊನೆಗೂ ಜಾತಿ ಗಣತಿಗೆ ಮುಂದಾಗಿರುವಾಗ ರಾಹುಲ್ ಗಾಂಧಿ ಇನ್ನೊಂದು ಕ್ರಾಂತಿಕಾರಿ ಬೇಡಿಕೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಾತಿ ಗಣತಿ ನಡೆಸೋದ್ರ ಬಗ್ಗೆ ಮೋದಿ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಘೋಷಣೆ ಮಾಡಿರೋದನ್ನ ಕಾಂಗ್ರೆಸ್ ಸ್ವಾಗತಿಸಿದೆ. ये हमारा विजन है, इन्होंने अडॉप्ट किया, बहुत अच्छा, मगर हम चाहते हैं कि हमें डेट्स बताई जाएं, किस दिन तक ये सेंसस होगा, बजट में इसका पैसा आना चाहिए, अभी बजट में पैसा नहीं है, और फिर जो डेवलपमेंटल विजन है वो हमारे सामने प्रेजेंट होना चाहिए. ಆದ್ರೆ ಅದು ಮಹಿಳಾ ಮೀಸಲಾತಿ ಮಸೂದೆ ಹಾಗಾಗಬಾರದು. ಒಂದು ಗಡುವನ್ನ ನಿಗದಿಪಡಿಸಿ ಅಷ್ಟರೊಳಗೆ ಪೂರ್ಣಗೊಳಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಯಾವಾಗ ಜಾತಿ ಗಣತಿ ನಡೆಯುತ್ತೆ ಅನ್ನೋದರ ಘೋಷಣೆ ಆಗಬೇಕು ಮತ್ತೆ ಬಜೆಟ್ ನಲ್ಲಿ ಅದಕ್ಕೆ ಅವಕಾಶ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ಮಾಡೋದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸ್ವಾಗತಿಸಿದ್ದಾರೆ ಮತ್ತೆ ಗಡುವನ್ನ ಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಈ ಒಂದು ಆಗ್ರಹ ಮಾಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 15 5ನೇ ವಿಧಿಯ ಅಡಿಯಲ್ಲಿ ಮೀಸಲಾತಿ ಮೇಲಿನ 50% ಮಿತಿಯನ್ನು ತೆಗೆದುಹಾಕುವಂತೆಯೂ ಕೂಡ ಅವರು ಆಗ್ರಹಿಸಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋಟಾ ಖಾತ್ರಿಗೂ ಕೂಡ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಸತತ ಪ್ರತಿಪಾದನೆ ಮಾಡಿರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಉಂಟಾಗಿದೆ ಅಂತ ಅವರು ಹೇಳಿದ್ದಾರೆ. सिर्फ दबाव नहीं डाला है हमने ऑर्गेनाइज तरीके से बहुत गहराई से कैंपेन चलाया है, ग्रासरूट लेवल पे कैंपेन चलाया है, और महीनों से हम ये कैंपेन चला रहे हैं और इस कैंपेन का असर पड़ा है, इफेक्ट आया है, और इसीलिए इन्होंने ये डिसीजन लिया है. आर्टिकल 15(5) इज रिजर्वेशन इन प्राइवेट एजुकेशन इंस्टीट्यूशंस. ये कानून है, ऑलरेडी कानून है, और हम चाहते हैं एकदम इस कानून को एनडीए की सरकार, बीजेपी की सरकार इंप्लीमेंट करना शुरू करे. सेंसस को डिले किया है और अपोज किया था, हम इसको वेलकम करते हैं. ಆದ್ರೆ ಜಾತಿ ಜನಗಣತಿ ಭರವಸೆ 2023ರ ಮಹಿಳಾ ಮೀಸಲಾತಿ ಮಸೂದೆ ಹಾಗೆ ಆಗಬಾರದು. ಅದರ ಜಾರಿಗೆ ನಿರ್ದಿಷ್ಟ ಗಡುವನ್ನೇ ನಿಗದಿಪಡಿಸಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಒತ್ತಿ ಹೇಳಿದ್ದಾರೆ. ಜಾತಿ ಜನಗಣತಿ ಕಾಂಗ್ರೆಸ್ನ ಪ್ರತಿಪಾದನೆಯಾಗಿದೆ, ಅದನ್ನ ಸರ್ಕಾರ ಎತ್ಕೊಂಡಿರೋದು ಸಂತಸದ ವಿಷಯನೇ. ಆದ್ರೆ ಅದಕ್ಕೆ ಖಚಿತ ದಿನಾಂಕ ನಿಗದಿಪಡಿಸಬೇಕು ಮತ್ತೆ ಬಜೆಟ್ ನಲ್ಲಿ ಅವಕಾಶ ನೀಡಬೇಕು ಅಂತ ರಾಹುಲ್ ಒತ್ತಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತೆಲಂಗಾಣ ಜನಗಣತಿ ಮಾದರಿಯನ್ನ ಅನುಸರಿಸಬೇಕು ಅನ್ನುವಂಥ ಪ್ರಸ್ತಾಪವನ್ನು ಕೂಡ ರಾಹುಲ್ ಮುಂದಿಟ್ಟಿದ್ದಾರೆ. ತೆಲಂಗಾಣದಲ್ಲಿ ಸಮಾಲೋಚನೆ ಪ್ರಕ್ರಿಯೆ ಮೂಲಕ ಪ್ರಶ್ನೆಗಳನ್ನ ವಿನ್ಯಾಸಗೊಳಿಸಿದ್ರ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆ ಪ್ರಕ್ರಿಯೆ ರಹಸ್ಯವಾದದ್ದಲ್ಲ, ಮುಕ್ತ ಪ್ರಕ್ರಿಯೆ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ. ಹಾಗೆ ರಾಷ್ಟ್ರೀಯ ಜನಗಣತಿಯನ್ನ ಇದೇ ರೀತಿಯಲ್ಲಿ ವಿನ್ಯಾಸಗೊಳಿಸೋದಕ್ಕೆ ಸರ್ಕಾರಕ್ಕೆ ಸಹಾಯ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. तेलंगाना एक मॉडल बना है कास्ट सेंसस के लिए, और वो ब्लूप्रिंट बन सकती है, और कास्ट सेंसस को डिजाइन करने में हमारा पूरा सरकार को ऑफर है, पूरा समर्थन है कि हम डिजाइन करेंगे, क्योंकि डिजाइन बहुत जरूरी है. क्योंकि 2 एग्जाम्पल्स हैं, एक बिहार का डिजाइन है, दूसरा तेलंगाना का डिजाइन है, उसमें जमीन आसमान का फर्क है. ಇದೇ ವೇಳೆ ಅವರು ಮೀಸಲಾತಿ ಮೇಲಿನ 50% ಮಿತಿ ಹಿಂದುಳಿದ ಜಾತಿಗಳು, ದಲಿತರು ಮತ್ತೆ ಆದಿವಾಸಿಗಳ ಪ್ರಗತಿಗೆ ಅಡ್ಡಿ ಆಗ್ತಾ ಇದ್ದು ಆ ಮಿತಿಯನ್ನ ತೆಗೆಯಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಜನಸಂಖ್ಯೆ 90% ಜನರು ದೇಶದ ಅಧಿಕಾರ ಸ್ಥಾನಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಅನ್ನೋದು ಕಾಂಗ್ರೆಸ್ನ ಆಶಯವಾಗಿದೆ. ಆ ದೊಡ್ಡ ಸಮುದಾಯಕ್ಕೆ ಅಧಿಕಾರದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅಂತ ಪಕ್ಷ ಬಯಸುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜಾತಿ ಜನಗಣತಿಯನ್ನ ಅವರು ಅಭಿವೃದ್ಧಿಯ ಹೊಸ ಮಾದರಿ ಅಂತ ವ್ಯಾಖ್ಯಾನಿಸಿದ್ದಾರೆ. ಸರ್ಕಾರ ಸಂಪೂರ್ಣ ಪಾರದರ್ಶಕತೆಯೊಂದಿಗೆ ಜಾತಿ ಜನಗಣತಿಯನ್ನು ಪ್ರಾರಂಭಿಸೋದಕ್ಕೆ ಹಣ ಮಂಜೂರು ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯ ಮಾಡಿದ್ದಾರೆ. ಮೋದಿ ಸರ್ಕಾರ ಸಾಧ್ಯವಾದಷ್ಟು ಬೇಗ ಜನಗಣತಿ ಮತ್ತೆ ಜಾತಿ ಜನಗಣತಿ ಕೆಲಸವನ್ನ ಪೂರ್ಣ ಪಾರದರ್ಶಕ ರೀತಿಯಲ್ಲಿ ಶುರು ಮಾಡಬೇಕು ಅಂತ ಖರ್ಗೆ ಹೇಳಿದ್ದಾರೆ. ವಿರೋಧ ಪಕ್ಷಗಳು ಜಾತಿ ಆಧಾರದ ಮೇಲೆ ಸಮಾಜವನ್ನ ವಿಭಜಿಸ್ತಾ ಇವೆ ಅನ್ನುವಂತಹ ಮೋದಿ ಆರೋಪವನ್ನ ಖರ್ಗೆ ಟೀಕೆ ಮಾಡಿದ್ದಾರೆ. ಇದು ನಾವು ಆರಂಭದಿಂದಾನು ಮಾಡ್ತಾ ಇರುವಂತಹ ಒತ್ತಾಯ ಆಗಿದೆ. ನಾನಿದನ್ನ ಸಂಸತ್ತಿನಲ್ಲಿ ಹಲವು ಬಾರಿ ಎತ್ತಿದ್ದೀನಿ, ಮತ್ತೆ ಪ್ರಧಾನಿಯವರಿಗೆ ಪತ್ರವನ್ನು ಕೂಡ ಬರೆದಿದ್ದೀನಿ ಅನ್ನೋದು ಖರ್ಗೆ ನೆನಪು ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರು ಜಾತಿ ಗಣತಿಯ ಬಗ್ಗೆ ಹಲವಾರು ಬಾರಿ ಒತ್ತಾಯ ಮಾಡಿದ್ದಾರೆ, ಮತ್ತೆ ಇದು ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಆಯಿತು. ಮೋದಿ ಅವರು ಸಾಮಾಜಿಕ ನ್ಯಾಯದ ಈ ನೀತಿ ಜಾರಿಗೆ ತರೋದನ್ನ ಪದೇ ಪದೇ ತಪ್ಪಿಸ್ತಾನೆ ಇದ್ರು, ಮತ್ತೆ ಪ್ರತಿಪಕ್ಷಗಳು ಸಮಾಜವನ್ನ ವಿಭಜಿಸ್ತಾ ಇವೆ ಅಂತ ಸುಳ್ಳು ಆರೋಪ ಮಾಡ್ತಾನೆ ಇದ್ರು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಗೆ ಜಾತಿ ಜನಗಣತಿ
ಅಗತ್ಯವನ್ನು ಒತ್ತಿ ಹೇಳಿದ ಖರ್ಗೆ, ಅಂತಹ ಡೇಟಾ ಪ್ರಸ್ತುತ ಲಭ್ಯವಿಲ್ಲದಿರುವುದರಿಂದ ಅರ್ಥಪೂರ್ಣ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಿಕೊಳ್ಳುವ ಮತ್ತೆ ಸಬಲೀಕರಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ಕೆಲಸ ಅಪೂರ್ಣವಾಗಿದೆ ಅಂತ ಹೇಳಿದ್ದಾರೆ. ಈ ವರ್ಷದ ಬಜೆಟ್ನಲ್ಲಿ ಜನಗಣತಿಗೆ ಕೇವಲ 575 ಕೋಟಿ ರೂಪಾಯಿ ಹಂಚಿಕೆಯಾಗಿದೆ. ಆದ್ರಿಂದ ಸರ್ಕಾರ ಅದನ್ನ ಹೇಗೆ ಮತ್ತು ಯಾವಾಗ ಪೂರ್ಣಗೊಳಿಸುತ್ತೆ ಅಂತ ಕೇಳಬೇಕಾಗಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಏಪ್ರಿಲ್ 9ರಂದು ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಕುರಿತಾದ ನಿರ್ಣಯದಲ್ಲಿ ಈ ವಿಷಯವನ್ನ ಎತ್ತಿದ್ದನ್ನ ನೆನಪು ಮಾಡಿದ್ದಾರೆ. ಇದೇ ವೇಳೆ ಅವರು 2023ರ ಏಪ್ರಿಲ್ 16ರಂದು ಪ್ರಧಾನಿ ಮೋದಿ ಅವರಿಗೆ ಕಾಂಗ್ರೆಸ್ ಬರೆದಂತಹ ಪತ್ರವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ದೇಶದ ಜನರು ಬಹಳ ಸಮಯದಿಂದ ಜಾತಿ ಜನಗಣತಿಯ ಮೂಲಕ ಸಾಮಾಜಿಕ ನ್ಯಾಯವನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸಾಮಾಜಿಕ ನ್ಯಾಯವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತೆ ಪ್ರತಿಯೊಂದು ವರ್ಗಕ್ಕೂ ನ್ಯಾಯಯುತ ಪಾಲನ್ನ ನೀಡೋದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂತ ಅವರು ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.